ಮಿತ್ರರೇ ನಮಸ್ಕಾರ. ಒಂದು ವಿಡಿಯೋದಾಗೆ ಒಂದು ಕಾಮೆಂಟ್ ಅನ್ನ ಮಾಡಿದ್ರು, ಸುಮಾರು ಜನ ಕಾಮೆಂಟ್ ಅನ್ನ ಮಾಡಿದ್ರು. ಬಟ್ ನಾವು ಅಬ್ಸರ್ವ್ ಮಾಡಿದ್ವಿ. ಏನು ಅಂದ್ರೆ ಸ್ಥಳೀಯ ಸಲೂನ್ಗಳು ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಈ UP ಮತ್ತೆ ಬಿಹಾರ ಕಡೆಯಿಂದ ಬಂದಂತಹ ಅಂಗಡಿಗಳೇ ಪರವಾಗಿಲ್ಲ, ತುಂಬಾ ಕಮ್ಮಿ ಬೆಲೆ ತಗೊಂತಾರೆ, ಅವ್ರ ಹತ್ರ ನಾವು ಸರ್ವಿಸ್ ತಗೊಂತೀವಿ ಅಂತ ಹೇಳಿದ್ರು. ಬಿಹಾರದಿಂದ ಬಂದಂತವರು ಇತ್ತೀಚೆಗೆ ಅಂಗಡಿ ಮಾಡೋದ್ರ ಹೊರತು ಇದರ ಹಿಂದೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮನೇಲಿ ಯಾರೋ ವಯೋವೃದ್ಧರಿದ್ದಂತಹ ಸಂದರ್ಭದಲ್ಲಿ ಮನೆಗೆ ಬಂದು ಸರ್ವಿಸ್ ಅನ್ನ ಕೊಟ್ಟರು ಸ್ಥಳೀಯರು, ಅವರಲ್ಲ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೇವತಾ ಕಾರ್ಯದಲ್ಲಿ, ಒಂದು ಮಗುವಿನ ನಾಮಕರಣದ ಸಂದರ್ಭದಲ್ಲಿ ಒಂದು ಮಂಡೇನ ತೆಗಿಬೇಕು, ಗೊತ್ತಿರ್ಬೋದು, ಅದನ್ನು ಸಹ ಸ್ಥಳೀಯ ಕ್ಷೌರಿಕರನ್ನ ಮಾಡದೆ ಹೊರತು ಯಾರೇ UP ಮತ್ತೆ ಬಿಹಾರದಿಂದ ಬಂದು ಯಾರು ಮಾಡಲಿಲ್ಲ. ಮತ್ತೊಂದು ವಿಚಾರ ಏನು ಅಂದ್ರೆ, ಯಾರೋ ನಿಮ್ಮ ಅಣ್ಣ ತಮ್ಮ ರಸ್ತೆಯ ಅಪಘಾತದಲ್ಲಿ ಕಾಲ್ ಮುರ್ಕೊಂಡು ಮನೆಗಿರ್ತಾನೆ, ಅವನಿಗೆ ಕಟಿಂಗ್ ಶೇವ್ ಮಾಡಕ್ಕೂ ಸಹ ಸ್ಥಳೀಯರ ನಾವುಗಳೇ ಬಂದ್ವಿ ಹೊರತು UP ಬಿಹಾರದಿಂದ ಯಾರು ಸಹ ಬರ್ಲಿಲ್ಲ. ಇವತ್ತು ಸಹ ತಮ್ಗೆಲ್ಲ ಒಂದು ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ. ಕರೀರಿ, ನಿಮ್ಮ ಮನೇಲಿ ಯಾವ ತರ ದೇವತಾ ಕೆಲಸಗಳಿದ್ದಾಗ, ತಮ್ಮ ಮನೆಯಲ್ಲಿ ಯಾವ್ದೋ ಒಂದು ಸಾವಾಗಿರುತ್ತೆ, ಒಂದು ಮಂಡೆಯನ್ನ ತೆಗಿಬೇಕು, ಸತ್ತೋಗಿರೋ ಶಾಂತಿ ಸಿಗ್ಬೇಕು ಅಂತ ಮಗನ ಮಂಡೆ ತೆಗಿಬೇಕು ಅಂತೇಳಿ ಕರೀರಿ, ನೋಡೋಣ. ಅವ್ರು ಬಂದು ನೀವ್ ಹೇಳಿದ ಜಾಗಕ್ಕೆ ಆ ಒಂದು ಕಾರ್ಯ ಮಾಡ್ಬಿಡ್ಲಿ. ಮಾಡ್ತಾರಾ? ಮಾಡಲ್ಲ. ಮತ್ತೆ ನೀವು ಸ್ಥಳೀಯ ಸೌಕರ್ಯಕ್ಕೆ ಬರಬೇಕು. ನಿಮ್ಮ ಒಂದು ಬಾಂಧವ್ಯ ನೆನಪನ್ನ ತಮ್ಗೆ ಮಾಡಿಕೊಟ್ಟೆ. ಇವತ್ತು ಯಾರೇ ಬಂದಿರ್ಬೋದು, ಹೊರಗಡೆಯಿಂದ, ಹೊರ ರಾಜ್ಯದಿಂದ ಬಂದಿರ್ಬೋದು, ಬಾಂಗ್ಲಾದೇಶದಿಂದ ಬಂದಿರ್ಬೋದು, ಅವೆಲ್ಲ ತಾತ್ಕಾಲಿಕ ಹೊರತು ನೀವು ಅವರನ್ನ ಓಲೈಸಿದಕ್ಕೆ ನಿಮ್ಗೆ ಒಂದು ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.